ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರುವಂಥ ಪದಾರ್ಥಗಳು: ಮಶ್ರೂಮ್ ತೊಗೊಂಡಿದ್ದೇನೆ, ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೂ 1 ಸ್ಪೂನು ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, 4 ಈರುಳ್ಳಿ ಹಾಗೂ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ ಮತ್ತು 2 ಚಿಕನ್ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೇನೆ. ಬಿರಿಯಾನಿ ಮಾಡಲು ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಕುಕ್ಕರಿಗೆ 5 ಸ್ಪೂನಷ್ಟು ಎಣ್ಣೆ, ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮಸಾಲ ನೋಡಿ ಹೀಗೆ ಫ್ರೈ ಆಗಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ಚೆಂದ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಚೆಂದ ಬೆಂದ ನಂತರ ಸ್ವಲ್ಪ ಕೆಂಪಗೆ ಹಾಕಬೇಕು. ಇದು ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಜ್ಜಿದ್ದಾರೆ ಶುಂಠಿ ಬೆಳ್ಳುಳ್ಳಿ, ಅದು ಸ್ವಲ್ಪ ಫ್ರೈ ಆಗಬೇಕು. ಅದರ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು. ಫ್ರೈ ಆದಮೇಲೆ ಅದರ ಸ್ಮೆಲ್ಲೆಲ್ಲ ಹೋದ್ಮೇಲೆ ಟೊಮೆಟೊ ಹಾಕ್ತಾಯಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಆಗೋ ತನಕ ಅದನ್ನು ಫ್ರೈ ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಹಾಕ್ತಾಯಿದ್ದೇನೆ. ಇಲ್ಲಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಹಾಗೆಯೇ ಸಣ್ಣ ಉರಿಯಲ್ಲಿ 1 ಪ್ಯಾಕೆಟ್ ಚಿಕನ್ ಮಸಾಲ ಹಾಕ್ತಾಯಿದ್ದೇನೆ. ನಾನು 2 ಪ್ಯಾಕೆಟ್ ಚಿಕನ್ ಮಸಾಲ ತಗೊಂಡಿದ್ದೇನೆ. 3 ಗ್ಲಾಸ್ ಅಕ್ಕಿಗೆ ನಾನು 2 ಪ್ಯಾಕೆಟ್ ಚಿಕನ್ ಮಸಾಲ ಕಡಿಮೆ ಉರಿಯಲ್ಲಿ ಹೀಗೆ ಬೇಯಿಸಿ ಮಶ್ರೂಮ್ ಹಾಕ್ತಾಯಿದ್ದೇನೆ. ಈಗ ಮಶ್ರೂಮ್ ಹಾಕಿ ಈಗ ಸ್ವಲ್ಪ ತಿರುಗಿಸಿ ಸ್ವಲ್ಪ ಅದಕ್ಕೆ ನೀರು ಹಾಕ್ತಾಯಿದ್ದೇನೆ. ನೋಡಿ, ಈಗ ಚೆನ್ನಾಗಿ ತಿರುಗಿಸಿ ಅದು ಸಣ್ಣ ಉರಿಯಲ್ಲಿ ಸ್ವಲ್ಪ ಕುದೀಲಿ. ಸಣ್ಣ ಹುರಿಯಲ್ಲಿ ಕುದೀತಾ ಉಂಟು. ಇನ್ನು ಸ್ವಲ್ಪ ನೀರು ಹಾಕ್ತಿದ್ದೇನೆ. ಸ್ವಲ್ಪ ಮಶ್ರೂಮ್ ಈ ಖಾರದಲ್ಲೇ ಸ್ವಲ್ಪ ಬೇಯಬೇಕು. ಸ್ವಲ್ಪ ಅದರ ಉಪ್ಪೆಲ್ಲ ಸ್ವಲ್ಪ ಎಳಿಬೇಕು. ಅಕ್ಕಿಯನ್ನು ಈಗ ಚೆಂದ ತೊಳೆದು ಹಾಕ್ತಾಯಿದ್ದೇನೆ. 3 ಗ್ಲಾಸಿಗೆ ನಾನಿಲ್ಲಿ 6 ಗ್ಲಾಸ್ ನೀರು ತಗೊಂಡಿದ್ದೇನೆ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ತಗೊಂಡಿದ್ದೇನೆ. ರುಚಿ ನೋಡಿ, ಇದು ಉಪ್ಪು ಉಂಟು ಅಂತ ಸ್ವಲ್ಪ ರುಚಿ ನೋಡಿ ಆಮೇಲೆ ಕ್ಲೋಸ್ ಮಾಡುವ. ಸ್ವಲ್ಪ ಉಪ್ಪು ಬೇಕು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ನೋಡ್ಬೋದು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಸ್ವಲ್ಪ ಒಂದು ವಿಷಲ್ ಬಂದ ಮೇಲೆ ಓಪನ್ ಮಾಡಿದ್ರಾಯ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಕ್ಲೋಸ್ ಮಾಡುವ. 1 ವಿಷಲ್ ಆದಮೇಲೆ ಓಪನ್ ಮಾಡುವ. ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ 2 ವಿಷಲ್ ಆಗಿದೆ. ನಾನು ಕುಕ್ಕರ್ ಓಪನ್ ಮಾಡ್ತಿದ್ದೀನಿ. ನೋಡಿ, ಈಗ 2 ವಿಷಲ್ ಆಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ನೋಡಿ. ವಿಷಲ್ ಹಾಕಿದ್ದು ನೋಡಿ, ಬಿರಿಯಾನಿ ರೆಡಿಯಾಗಿದೆ. ಮಶ್ರೂಮ್ ಬಿರಿಯಾನಿ. ಈಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡುವ. ನೋಡಿ, ಬಿರಿಯಾನಿ ಎಷ್ಟು ಬರೀ 2 ಚಿಕನ್ ಮಸಾಲ ಪ್ಯಾಕೆಟಲ್ಲಿ ಮಾಡಿರುವಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. 2 ಪ್ಯಾಕೆಟ್ ಚಿಕನ್ ಮಸಾಲದಲ್ಲಿ ಮಾಡಿರುವಂಥ ಬಿರಿಯಾನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.